ದಿಂಡಿಗಲ್ನಲ್ಲಿ ಸಿಪಿಎಂ ವರ್ಸಸ್ ಎಸ್ಟಿಪಿಐ ಅಲ್ಲಲ್ಲ, ಸಿಪಿಎಂ ವರ್ಸಸ್ ಎಐಎಡಿಎಂಕೆ. ಇದ್ಯಾಕೆ ಹೀಗೆ ಅಂದಿರಾ? ವಿವರವಾಗಿ ಹೇಳ್ತೀವಿ ಕೇಳಿ. ತಮಿಳುನಾಡಿನ 39 ಲೋಕಸಭಾ ಕ್ಷೇತ್ರಗಳಿಗೆ ಇಂದು ಏಪ್ರಿಲ್ 19ರಂದು ಮತದಾನ ನಡೆಯುತ್ತಿದೆ. ಈ ಚುನಾವಣೆಯುದ್ದಕ್ಕೂ ಆಡಳಿತಾರೂಢ ಡಿಎಂಕೆ, ವಿಪಕ್ಷ ಎಐಎಡಿಎಂಕೆ, ಭಾರಿ ಜಿದ್ದಾಜಿದ್ದಿಯಲ್ಲಿರುವ ಬಿಜೆಪಿಗಳೇ ಹೆಚ್ಚು ಸುದ್ದಿಯಲ್ಲಿದ್ದದ್ದು. ಆದರೆ ಇದೇ ರಾಜ್ಯದ ದಿಂಡಿಗಲ್ ಲೋಕಸಭಾ ಕ್ಷೇತ್ರ ಮಾತ್ರ ಬೇರೆಯೇ ಎರಡು ಪಕ್ಷಗಳ ನಡುವೆ ತೀವ್ರ ಜಿದ್ದಾಜಿದ್ದಿಯ ಅಖಾಡವಾಗಿ ಮಾರ್ಪಟ್ಟಿದೆ. ಇಲ್ಲಿ ಡಿಎಂಕೆ ಮೈತ್ರಿ ಪಕ್ಷ ಸಿಪಿಎಂ ಎದುರು ಮುಖ್ಯ ಪ್ರತಿಸ್ಪರ್ಧಿಯಾಗಿರುವುದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂದ್ರೆ ಎಸ್ಡಿಪಿಐನ ಅಭ್ಯರ್ಥಿ. ಆದರೆ ಇದರಲ್ಲೊಂದು ಟ್ವಿಸ್ಟ್ ಇದೆ. ಇಲ್ಲಿ ಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡಿರುವ ಎಸ್ಡಿಪಿಐ ಪಕ್ಷದ ರಾಜ್ಯಾಧ್ಯಕ್ಷರೇ ಕಣದಲ್ಲಿದ್ದರೂ ಅವರು ಎಸ್ಡಿಪಿಐ ಚಿಹ್ನೆಯಡಿ ಸ್ಪರ್ಧಿಸುತ್ತಿಲ್ಲ. ಎಸ್ಡಿಪಿಐಗೆ ಚುನಾವಣಾ ಆಯೋಗದಲ್ಲಿ ನೋಂದಾಯಿತ ಚಿಹ್ನೆ ಇಲ್ಲದೆ ಇರೋದ್ರಿಂದ ಎಸ್ಡಿಪಿಐ ಅಭ್ಯರ್ಥಿ ವಿಎಂಎಸ್ ಮೊಹಮ್ಮದ್ ಮುಬಾರಕ್ ಅವರು ಸ್ಪರ್ಧಿಸುತ್ತಿರೋದು ಎಐಎಡಿಎಂಕೆ ಚಿಹ್ನೆಯಡಿ. ಅಂದ್ರೆ ಎಸ್ಡಿಪಿಐ ಅಭ್ಯರ್ಥಿ ಅಧಿಕೃತವಾಗಿ ಇಲ್ಲಿ ಎಐಎಡಿಎಂಕೆ ಅಭ್ಯರ್ಥಿ. ಆಡಳಿತಾರೂಢ ಡಿಎಂಕೆ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸಿಪಿಎಂನಿಂದ ಹಿರಿಯ ಟ್ರೇಡ್ ಯೂನಿಯನ್ ನಾಯಕ ಆರ್ ಸಚಿದಾನಂದಂ ಅವರು ಕಣದಲ್ಲಿದ್ದಾರೆ. ಡಿಎಂಕೆಗೆ ಕೊಯಂಬತ್ತೂರು ಬಿಟ್ಟುಕೊಟ್ಟ ಸಿಪಿಎಂ ದಿಂಡಿಗಲನ್ನ ಪಡೆದುಕೊಂಡಿದೆ. ಈಗ ಸಿಪಿಎಂ ಹಾಗೂ ಎಸ್ಡಿಪಿಐ ಅಂದ್ರೆ ಎಐಎಡಿಎಂಕೆ ಅಭ್ಯರ್ಥಿಗಳ ನಡುವೆ ನೇರ ಹಣಾಹಣಿ ಇಲ್ಲಿ ಏರ್ಪಟ್ಟಿದೆ. ಮೊನ್ನೆವರೆಗೆ ಬಿಜೆಪಿ ಜೊತೆ ಮೈತ್ರಿಯಲ್ಲಿದ್ದ ಎಐಎಡಿಎಂಕೆ ಈಗ ಎಸ್ಡಿಪಿಐ ಜೊತೆ ಮೈತ್ರಿ ಮಾಡಿಕೊಂಡಿದೆ. ಎಐಎಡಿಎಂಕೆಯು ಬಿಜೆಪಿ ಜೊತೆ ಮೈತ್ರಿಯಲ್ಲಿದ್ದ ಬಗ್ಗೆ ಎಸ್ಡಿಪಿಐ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಮಜೀದ್ ಫೈಜಿ ಅವರು ಹಿಂದೆ ಯಾರ ಜೊತೆ ಇದ್ದರು ಎಂಬುದು ನಮಗೆ ಮುಖ್ಯವಲ್ಲ. ಸಿಪಿಎಂ ಕೂಡ ಒಂದು ಕಾಲದಲ್ಲಿ ಜನಸಂಘದ ಜೊತೆ ಇತ್ತು. ಈಗ ಅವರು ಬಿಜೆಪಿ ಜೊತೆಗಿಲ್ಲ, ನಮಗಷ್ಟೇ ಮುಖ್ಯ ಎಂದಿದ್ದಾರೆ. ದಿಂಡಿಗಲ್ನಲ್ಲಿ ಎಸ್ಡಿಪಿಐ ಪಕ್ಷದ ಸಂಘಟನೆ ಚೆನ್ನಾಗಿದೆ. ನಾನು ಈ ಜಿಲ್ಲೆಯ ಬಗ್ಗೆ ತಿಳಿದುಕೊಂಡಿದ್ದೇನೆ ಹಾಗೂ ಇಲ್ಲಿನ ಅಗತ್ಯಗಳ ಬಗ್ಗೆಯೂ ಚೆನ್ನಾಗಿ ಗೊತ್ತಿದೆ. ನಾನು ಗೆದ್ದು ಬಂದು ದಿಂಡಿಗಲ್ನ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎನ್ನುತ್ತಾರೆ ಎಸ್ಡಿಪಿಐ ಪಕ್ಷದ ಅಭ್ಯರ್ಥಿ ವಿಎಂಎಸ್ ಮೊಹಮ್ಮದ್ ಮುಬಾರಕ್. ಕೇರಳದಲ್ಲಿ ಕಾಂಗ್ರೆಸ್ಗೆ ಎಸ್ಡಿಪಿಐ ಬೆಂಬಲ ಘೋಷಿಸಿದ ಬೆನ್ನಿಗೆ ಕಾಂಗ್ರೆಸ್ ನಮಗೆ ನಿಮ್ಮ ಬೆಂಬಲ ಬೇಡ ಎಂದು ಹೇಳಿದ್ದು ಆ ಪಕ್ಷಕ್ಕೆ ಮುಖಭಂಗವಾಗಿತ್ತು. ಆದರೆ ತಮಿಳುನಾಡಿನಲ್ಲಿ ಪ್ರಮುಖ ವಿಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡು ಕಣಕ್ಕಿಳಿದಿದೆ. ಆದರೆ ಅಧಿಕೃತವಾಗಿ ಮಾತ್ರ ಎಸ್ಡಿಪಿಐ ರಾಜ್ಯಾಧ್ಯಕ್ಷರು ಇಲ್ಲಿ ಎಐಎಡಿಎಂಕೆ ಅಭ್ಯರ್ಥಿ. ಗೆದ್ದರೂ ಅಧಿಕೃತವಾಗಿ ಅವರು ಎಐಎಡಿಎಂಕೆ ಸಂಸದರು.